ಜಗಳ, ಕೋಪ, ಮುನಿಸು ಇದೆಲ್ಲವೂ ಕೂಡ ಸರ್ವೇ ಸಾಮಾನ್ಯ. ಆದ್ರೆ ಇದೇ ಕೋಪ ಅತಿರೇಕಕ್ಕೆ ಹೋದ್ರೆ ಏನಾಗತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ತನ್ನ ಪ್ರೇಯಸಿಯ ಹುಟ್ಟು ಹಬ್ಬವನ್ನ ಆಚರಿಸಬೇಕು ಅಂತ ಬಂದಂತಹ ಪ್ರಿಯಕರನೊಬ್ಬ ಕಡೆಗೆ ಚರಂಡಿಯ ಕೊಳಚೆ ನೀರಿನಲ್ಲಿ ಕೈ ಹಾಕಿ ಪರದಾಡುವಂತಾದ ಘಟನೆ ಕಡಬ ತಾಲೂಕಿನ ಸಂತೆಕಟ್ಟೆಯಲ್ಲಿ ನಡೆದಿದೆ. ಜುಲೈ 24ರಂದು ಈ ಹೈ ಡ್ರಾಮಾ ನಡೆದಿದೆ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಇದು ಸಖತ್ ವೈರಲ್ ಆಗ್ತಾ ಇದೆ. ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೂ ಕೂಡ ಕಾರಣ ಆಗಿದೆ. ಈಶ್ವರಮಂಗಲ ಮೂಲದ ಯುವಕನೊಬ್ಬ ಕಡಬದಲ್ಲಿ ಕೆಲಸ ಮಾಡ್ತಾ ಇದ್ದ. ತನ್ನ ಪ್ರೇಯಸಿಯ ಹುಟ್ಟು ಹಬ್ಬವನ್ನ ಆಚರಿಸಬೇಕು, ಆಕೆಗೆ ಶುಭಾಶಯ ಕೋರ್ಬೇಕು ಅಂತ ಅತ್ಯಂತ ಖುಷಿಯಿಂದ ಹೊರಟು ಬಂದಿದ್ದಾನೆ. ಹೀಗೆ ಬರುವಾಗ ತನ್ನ ಸ್ನೇಹಿತನ ಬಳಿ ಇದ್ದಂತಹ ಸ್ವಿಫ್ಟ್ ಕಾರನ್ನ ಪಟ್ಕೊಂಡು ಬಂದಿದ್ದ. ಮಧ್ಯಾಹ್ನ ಸುಮಾರು 2 ಗಂಟೆಯ ವೇಳೆಗೆ ಕಡಬದ ಸಂತೆಕಟ್ಟೆಗೆ ಬಂದಿದ್ದಾನೆ. ಅಲ್ಲಿ ತನ್ನ ಕಾರನ್ನ ಪಾರ್ಕ್ ಮಾಡಿ ಆಕೆ ಕೆಲಸ ಮಾಡ್ತಾ ಇದ್ದಂತಹ ಕಚೇರಿಯ ಮೊದಲ ಮಹಡಿಯಲ್ಲಿ ಇಬ್ರು ಕೂಡ ಮೀಟ್ ಆಗಿದ್ದಾರೆ. ಆರಂಭದಲ್ಲಿ ಇಬ್ಬರ ನಡುವೆ ಮಾತುಕತೆ ಚೆನ್ನಾಗೇ ಇತ್ತು. ಆದ್ರೆ ಕಾಲಕ್ರಮಣ ಸಣ್ಣ ವಿಷಯಕ್ಕೆ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಮಾತಿನ ಚಕಮಕಿ ಶುರುವಾಗಿದೆ. ಮಾತು ತೀವ್ರವಾಗಿ ವಿಕೋಪಕ್ಕೆ ತಿರುಗಿದಾಗ ಕೋಪ ತಡೆದುಕೊಳ್ಳಲಾಗದ ಯುವತಿ ಏಕಾಏಕಿ ಯುವಕನ ಕೈಯಲ್ಲಿದ್ದ ಕಾರಿನ ಕೀಯನ್ನ ಕಸಿದುಕೊಂಡಿದ್ದಾಳೆ. ಅಷ್ಟಕ್ಕೆ ಸುಮ್ಮನಾಗದ ಆಕೆ ಪಕ್ಕದಲ್ಲೇ ಗಿಡಗಂಟಿ ಹಾಗೂ ಕೊಳಚೆ ನೀರು ತುಂಬಿದಂತಹ ಆಳವಾದ ಚರಂಡಿಗೆ ಕೀಯನ್ನ ಜೋರಾಗಿ ಎಸೆದಿದ್ದಾಳೆ. ಕಣ್ಣೆದ್ರೆ ಕಾರಿನ ಕೀ ಕೊಳಚೆ ನೀರಿನೊಳಗೆ ಮುಳುಗಡೆಯಾಗಿದ್ದನ್ನ ಕಂಡು ಯುವಕ ಒಮ್ಮೆಲೆ ಗಲಿಬಿಲಿಗೊಂಡು ತಲೆ ಮೇಲೆ ಕೈ ಹೊತ್ತು ಕೂತ್ರೆ ಈತ ಕೋಪ ತೀರಿಸಿಕೊಂಡ ಯುವತಿ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಾಳೆ. ಕೀ ಇಲ್ಲದೆ ಕಾರನ್ನ ಅಲ್ಲಿಂದ ಕದಲಿಸೋದಕ್ಕೂ ಆಗದೆ ಏನ್ ಮಾಡ್ಬೇಕು ಅಂತ ತೋಚದೆ ಯುವಕ ಅಸಹಾಯಕನಾಗಿ ಚರಂಡಿಯತ್ತ ಧಾವಿಸಿದ್ದಾನೆ. ಮಧ್ಯಾಹ್ನ 2:30 ಸುಮಾರಿಗೆ ಚರಂಡಿಯ ಕೆಸರು ನೀರಿನಲ್ಲಿ ಯುವಕ ಒಬ್ಬನೇ ಕೀಯನ್ನ ಹುಡುಕೋದಕ್ಕೆ ಶುರು ಮಾಡಿದ್ದಾನೆ. ಆತನ ಒದ್ದಾಟವನ್ನ ಕಂಡಂತಹ ಸ್ಥಳೀಯರು ಮತ್ತು ಸಾರ್ವಜನಿಕರು ಆತನ ಸಹಾಯಕ್ಕೆ ಬಂದಿದ್ದಾರೆ. ಜನನಿಬಿಡ ಪ್ರದೇಶವಾದ ಸಂತೆಕಟ್ಟೆಯಲ್ಲಿ ಚರಂಡಿಯ ಒಳಗೆ ಏನನ್ನ ಹುಡುಕ್ತಾ ಇರೋದನ್ನ ಕಂಡಂತ ನೂರಾರು ಜನರು ಕುತೂಹಲದಿಂದ ಅಲ್ಲಿ ಸೇರಿದ್ದಾರೆ. ಸ್ಥಳೀಯರು ಕೂಡ ಆತನಿಗೆ ನೆರವಾಗಿದ್ದಾರೆ. ಕೀಯನ್ನ ಪತ್ತೆ ಹಚ್ಚೋದಕ್ಕೆ ಚರಂಡಿ ಸುತ್ತಮುತ್ತ ಬೆಳೆದಿದ್ದಂತಹ ದಟ್ಟವಾದ ಗಿಡ ಗಂಟಿಗಳನ್ನ ಕತ್ತರಿಸಿ ಹಾಕಿದ್ದಾರೆ. ಕೊಳಚೆ ನೀರು, ಹೂಳು ಎನ್ನದೆ ಎಲ್ಲರೂ ಸತತ ಪ್ರಯತ್ನವನ್ನ ಮಾಡಿದ್ದಾರೆ. ಮಧ್ಯಾಹ್ನ 2:30ಕ್ಕೆ ಆರಂಭ ಆದ ಈ ಕೀ ಆಪರೇಷನ್ ಸಂಜೆ ಆದ್ರೂ ಕೂಡ ಮುಗ್ದಿಲ್ಲ. ಅಂದ್ರೆ ರಾತ್ರಿ 7:30 ತನಕ 5 ಗಂಟೆಗಳ ಕಾಲ ನಿರಂತರವಾಗಿ ಈ ಒಂದು ಕೀ ಆಪರೇಷನ್ ನಡೆದಿದೆ. ಆದ್ರೆ ಕೀ ಮಾತ್ರ ಸಿಕ್ಕೇ ಇಲ್ಲ. ಅಷ್ಟರಲ್ಲಾಗ್ಲೇ ಯುವಕ ತೀವ್ರ ಸುಸ್ತಾಗಿದ್ದ. ಇತ್ತ ಜನರೆಲ್ಲರೂ ಸೇರಿ ನೋಡ್ತಾ ಇದ್ದ ದೃಶ್ಯಗಳನ್ನ ಕೆಲವರು ಮೊಬೈಲ್ ನಲ್ಲಿ ಸೆರೆ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹರಿಬಿಟ್ಟಿದ್ರಿಂದ ವಿಡಿಯೋಗಳು ಕೂಡ ಸಾಕಷ್ಟು ವೈರಲ್ ಆಗತೊಡಗಿದ್ವು. ಕೊನೆಗೆ ಬೇರೆ ದಾರಿ ಕಾಣದೆ ರಾತ್ರಿ 7:30 ಸುಮಾರಿಗೆ ಕೀ ಹುಡುಕಾಟವನ್ನ ಸ್ಥಗಿತಗೊಳಿಸಲಾಯಿತು. ಯುವಕ ತಾನು ತಂದಿದ್ದಂತಹ ಸ್ನೇಹಿತನ ಕಾರನ್ನ ಕಡಬದಲ್ಲೇ ಬಿಟ್ಟು ಅನಿವಾರ್ಯವಾಗಿ ಆಟೋ ರಿಕ್ಷಾ ಮಾಡಿಕೊಂಡು ತನ್ನ ಊರಿಗೆ ವಾಪಸ್ ತೆರಳಿದ್ದಾನೆ. ಪ್ರೇಯಸಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳೋದಕ್ಕೆ ಬಂದು ಚರಂಡಿಯಲ್ಲಿ ಕೀ ಹುಡುಕಿ ಪೇಚಿಗೆ ಸಿಲುಕಿದಂತ ಈ ಯುವಕನ ಕತೆ ಈಗ ಕಡಬದಲ್ಲಿ ಪ್ರತಿಯೊಬ್ಬರ ಬಾಯಲ್ಲೂ ಸ್ವಾರಸ್ಯಕರ ಚರ್ಚೆಯ ವಿಷಯವಾಗಿದೆ. ಕೋಪದ ಕೈಗೆ ಬುದ್ಧಿ ಕೊಟ್ರೆ ಏನಾಗತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದು ಸಾಕಷ್ಟು ವೈರಲ್ ಆಗ್ತಾ ಇದೆ.